सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं ध्येयमनाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषां नाजिस्मृतिहृदयदीप्ताय हरजे येन प्रादुरभाविभूमिवरजे विस्तारिको सन्ततिः प्राबोधिश्रुतिपङ्कजं करुणया प्राकाशतत्त्वं परम् ಕೇಳಿಸ್ತಾ ಇದೆ, ಸರಿ ಇದೆ, ಕೇಳಿಸ್ತಾ ಇದೆ. ಧ್ವಾಂತಂ ಧ್ವಂ ಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿಮೇವಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्याय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसि भुवि अनुव्याख्यान नलिने चंचरे कतिमे मनः न शब्दाब्धौ गाढाः न च निगम चर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमति गुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇದುವರೆಗೆ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಭಗವಂತನ ಬಗ್ಗೆ ತಿಳಿಬೇಕಾದ ವಿಷಯ ಯಾವುದು ಮುಖ್ಯವಾಗಿ, ಯಾವುದನ್ನ ಮುಖ್ಯ ದೃಷ್ಟಿಯನ್ನಾಗಿ ಇಟ್ಟುಕೊಂಡು ಭಗವಂತನ ಬಗ್ಗೆ ತಿಳಿತಾ ಹೋಗ್ಬೇಕು ಅಂತ ವಿಸ್ತಾರವಾಗಿ ಇಲ್ಲಿವರೆಗೆ ಬಂದಿತ್ತು. ಅದರಲ್ಲಿ ಇನ್ನೂ ಕೆಲವು ವಿಷಯಗಳಿದೆ. ಅದರಲ್ಲಿ ಒಂದು ಅಪೂರ್ವವಾದ ವಿಷಯ ಹೇಳ್ತಾ, ಇದು ಸ್ವಲ್ಪ ಕಠಿಣ ವಿಷಯ ಅನ್ನಿಸ್ಬೋದು, ಆದ್ರೆ ಸುಲಭ ಇದೆ ತುಂಬಾ. ಅನುವ್ಯಾಖ್ಯಾನ ಶ್ಲೋಕವನ್ನ ಮುಂದಕ್ಕೆ ಗಮನಿಸಿ. ಇದು ಈ ಸದ್ಯಕ್ಕೆ ಅಷ್ಟೇ ಮೂಲ ಅಂತ ಹೇಳಿ 76ನೇಯ ಸುಧಾ ಮೂಲ ಇದೆಯಲ್ಲ, ಅದನ್ನ ಗಮನಿಸಿ. ಅಲ್ಲಿ ಅನುವ್ಯಾಖ್ಯಾನ ಶ್ಲೋಕ ಭೇದಾ ಭೇದೇಪ್ಯಭೇದೇನ ದೋಷಾಣಾಂ ಅಪಿ ಸಂಭವ ಅಂತ. ಅಂದ್ರೆ ಇವಾಗ ದೇವರಿಗೆ ಮತ್ತೆ ಸಂಸಾರದಲ್ಲಿರೋರ್ಗೆ ಭೇದನೋ ಅಭೇದನೋ ಭೇದಾಭೇದನೋ ಅಂತ ಪ್ರಶ್ನೆ. ಸಂಸಾರದಲ್ಲಿರೋರ್ಗೆ ಮತ್ತೆ ದೇವರಿಗೆ ಭೇದ ಒಪ್ಪಿದ್ರೆ ಒಳ್ಳೇದು, ಶ್ರೇಯಸ್ಕರ ಅದು. ಯಾಕೆಂದ್ರೆ ಲೋಕದಲ್ಲಿ ಯಾರನ್ನಾದ್ರೂ ಇನ್ನೊಬ್ರಿಗೆ ಹೋಲಿಸಿದ್ರೆ ಇಷ್ಟ ಆಗಲ್ಲ. ಎಲ್ರಿಗೂ ತಮ್ಮನ್ನ ತಾವು ಶ್ರೇಷ್ಠ ಅಂತ ಭಾವಿಸ್ತಾ ಇರ್ತಾರೆ. ಅಂತದ್ರಲ್ಲಿ ನೀನ್ ಅವನ್ ತರ ಅವನು ಇವನ್ ತರ ಅಂತ ಅನ್ಬಿಟ್ರೆ ಅವ್ರಿಗಾಗಲ್ಲ. ಯಾವತ್ತೂ ಕೂಡ ಈ ಶ್ರೇಷ್ಠತೆ ಅನ್ನೋ ವಿಷಯಕ್ಕೆ ಬಂದ್ರೆ ಈ ತಾರತಮ್ಯವನ್ನ ಒಪ್ಪಲ್ಲ. ಅವ್ರಿಗಿಂತ ಕಡಿಮೆ ಅಂದ್ರೆ ಒಪ್ಪಲ್ಲ, ಅವ್ರಿಗಿಂತ ಜಾಸ್ತಿ ಇಂದ ಖುಷಿ ಆಗತ್ತೆ ಎಲ್ರಿಗೂ. ಹಾಗಾದೇನಾಯ್ತು, ಯಾರೇ ವ್ಯಕ್ತಿಗಾಗ್ಲಿ ತಾನು ಇನ್ನೊಬ್ಬರ ಸಮಾನ ಅಂತ ಆಗ್ಲಿ, ಇನ್ನೊಬ್ಬರಿಗಿಂತ ನಿಕೃಷ್ಟ ಕಡಿಮೆ ಅಂತ ಆಗ್ಲಿ ಅನ್ನಿಸ್ಕೊಳ್ಳಿಕ್ ಇಷ್ಟಪಡಲ್ಲ. ಅವ್ರೇನು ಎಲ್ಲರಿಗಿಂತಲೂ ಉತ್ತಮ ಅಂತ ಸಂತೋಷ, ಯಾರಿಗಾದ್ರೂ ಸಂತೋಷ. ಹಾಗೆ
ಸಾಮಾನ್ಯವಾಗಿ ಯೋಗ್ಯತೆ ಇಲ್ಲದೆ ಇದ್ರು ಜನ ಆತರ ಅಪೇಕ್ಷೆ ಪಡ್ತಾರೆ. ಹಾಗಾದ್ರೆ ಭೇದವನ್ನ ಮಾಡಿದ್ರೆ ಕಷ್ಟ. ಯಾವ ಭೇದ? ತಾರತಮ್ಯ ಅಂತ ಏನ್ ಹೇಳ್ತೀವಲ್ಲ, ಈ ಲೌಕಿಕವಾಗಿ ಭೇದ ಭಾವ ಅಂತ, ಭೇದ ಭಾವ ಮಾಡೋದು ಅಂತಂದೇನು, ತಾರತಮ್ಯ ಮಾಡೋದು ಅಂತ ಅರ್ಥ. ಈ ತಾರತಮ್ಯ ಅಂತ ಬಂದಾಗ ಸ್ವಲ್ಪ ಕಷ್ಟ. ಹಾಗಂತ ಹೇಳಿ ಒಂದೇ ಅಂತ ಮಾಡ್ಲಿಕ್ಕಾಗಲ್ಲ. ಇವರೆಲ್ಲ ಒಂದೇ ಅಂತ ಅನ್ಬಿಟ್ರೆ ಅದು ಇಷ್ಟಪಡಲ್ಲ. ಈ ರೀತಿ ಗಮನಿಸಿದಾಗ ಈಗ ದೇವರು ಅಂದ್ರೆ ಇಡೀ ಜಗತ್ತಿಗೆ ಒಡೆಯ, ದೊಡ್ಡ ಸ್ಥಾನದಲ್ಲಿರೋನು. ಅವನ ಸ್ಥಾನ ಇನ್ಯಾರಿಗೂ ಇಲ್ಲ, ಅಷ್ಟು ದೊಡ್ಡ ಸ್ಥಾನ. ಅವನನ್ನ ಕರ್ಕೊಂಬಂದು ನಾವೆಲ್ಲ ಏನಿದೀವಲ್ಲ ಜೀವರು, ನಾವು ಅವನು ಒಂದೇ ಅಂತ ಅಂದ್ರೆ ಅವನ್ಗೆ ಹೇಗಾಗ್ಬೇಕು? ವಸ್ತುತಃ ಅವನಲ್ಲಿ ಯಾವುದೇ ದೋಷ ಇಲ್ಲ, ಅವನು ನಿರ್ದೋಷಿ, ಅವನಿಗೇನು ವಿಕಾರ ಆಗಲ್ಲ, ಅದ್ ಬೇರೆ ವಿಷಯ. ಆದ್ರೆ ಅಂಥ ಎತ್ತರದ ಸ್ಥಾನದಲ್ಲಿರೋ ದೇವರನ್ನ ಇಂಥ ನಿಕೃಷ್ಟ, ಬಹಳ ಚಿಕ್ಕ ಸ್ಥಾನದಲ್ಲಿರುವಂತ, ಬಹಳ ದೋಷ ಇರುವಂತ ಜೀವರನ್ನ ತಗೊಂಡು ಈ ಎಲ್ಲ ಜೀವರು ಆ ದೇವರು ಒಬ್ಬನೇ ಅಂತ ಹೇಳಿದ್ರೆ ಇನ್ ಎಷ್ಟು ದೊಡ್ಡ ಹಾನಿಗೆ ಅದು ಕಾರಣ ಆಗುತ್ತೆ. ಅದರಿಂದ ದೇವರಿಗೆ ಮತ್ತೆ ಈ ಸಂಸಾರದಲ್ಲಿರೋರಿಗೆ ಭೇದ ಒಪ್ಪೋದೇ ಒಳ್ಳೇದು. ಆ ಭೇದ ಮಾತ್ರ ಎಂದಿಗೂ ಒಪ್ಪಬಾರದು. ಅಷ್ಟೇ ಅಲ್ಲ, ಭೇದ ಒಪ್ಪೋಣ, ಸ್ವಲ್ಪ ಭೇದ ಇದೆ, ಸ್ವಲ್ಪ ಅಭೇದ ಇದೆ ಅಂತಂದ್ರೆ ಇದು ಸರಿ ಇಲ್ಲ. ಪೂರ್ತಿ ಅವನಿಗೆ ಸ್ಥಾನಮಾನ ಕೊಡ್ಬೇಕು, ಅರ್ಧಂಬರ್ಧ ಸ್ಥಾನಮಾನ ಕೊಡ್ಬಾರ್ದು. ಯಾಕೆಂದ್ರೆ ಸ್ವಲ್ಪ ಭೇದ ಇದೆ ಅಂತ ಸ್ವಲ್ಪ ಅಭೇದ ಇದೆ ಅಂತ ಅಂದ್ರೆ ದೋಷ ಸ್ವಲ್ಪ ಇದೆ, ದೋಷ ಸ್ವಲ್ಪ ಇಲ್ಲ ಅಂತ ಹೇಳ್ದಾಗತ್ತೆ. ಅದು ಅಲ್ಲ, ದೇವರಿಗೆ ಸ್ಥಾನಮಾನ ಕೊಡೋದು ಅಂತ ಆದ್ರೆ ಹೀಗೆ ಸ್ಥಾನಮಾನ ಕೊಡ್ಬೇಕು. ಹೇಗೆ ಅಂದ್ರೆ ಜೀವರು ಬೇರೆ, ದೇವರು ಬೇರೆ, ಸರ್ವಥಾ ಬೇರೆ. ಯಾವತ್ತೂ ಅವರಿಬ್ರು ಒಂದಾಗಲ್ಲ. ಯಾವತ್ತು ಜೀವರೇ, ಆ ಪರಮಾತ್ಮ. ಇದನ್ನ ಇಲ್ಲಿ ನಾನು ಅತಿ ಭಿನ್ನತಾ ಕಿಮರ್ಥ, ಯಾಕಾತರ ಹೋಗ್ತಿದೆ? ಭೇದೋಪಪತ್ತೇ, ಪರಮಾತ್ಮನಿಗೂ ಜೀವರಿಗೂ ಭೇದನೂ ಇದೆ, ಅಭೇದನೂ ಇದೆ. ಅವ್ರು ಒಂದೂ ಹೌದು, ಬೇರೆನೂ ಹೌದು. ಇದು ಹೇಗೆ ಅಂದ್ರೆ, ಉದಾಹರಣೆಗೆ ಈಗ ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ಇದೆ, ಅದೆಲ್ಲ ದೇವರೇನಾ? ಹೌದು, ದೇವರೇ. ಹಾಗಾದ್ರೆ ಎಷ್ಟು ದೇವರ ರೂಪ ಅಂತ ಪ್ರಶ್ನೆ. ದೇವರು ಎಷ್ಟು ರೂಪ? ದೇವರಿಗೇನೋ ಅದು ಹೇಳ್ತೀವಲ್ಲ, ಅನಂತ ರೂಪ, 1000 ರೂಪ, ಲಕ್ಷ ರೂಪ, ಕೋಟಿ ರೂಪ. ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ. ಅಷ್ಟು ರೂಪಗಳು ಅಂತ ಹೇಳ್ತೀವಿ. ತುಂಬಾ ಆಭಾಸ ಅನ್ಸತ್ತೆ. ಯಾಕೆಂದ್ರೆ ಭಗವಂತ ಒಬ್ಬನೇ ತಾನೆ. ಈಗ ಮತ್ಸ್ಯ, ಕೂರ್ಮ, ವರಾಹ ಅಂದ್ರೆ ಕೊನೆಗೆ ಭಗವಂತ ಒಬ್ಬನೇ. ಎಷ್ಟೇ ಅನಂತ ಅಂದ್ರೂ ಅನಂತ ಅಂತ ಅನ್ನೋಬಾರದು ವಸ್ತುತಃ. ಯಾಕೆ? ಭಗವಂತನೇ ತಾನೆ, ಒಬ್ಬನೇ ಭಗವಂತ ಅಷ್ಟು ರೂಪ ತಗೊಂಡಿದ್ದಾನೆ. ಹಾಗಂತ ಯಾರಾದ್ರೂ ಈ ಭಗವಂತನ ರೂಪ ಎಷ್ಟು ಅಂದ್ರೆ ಒಂದೇ ರೂಪ ಅಂತ ಯಾರೋ ಹೇಳ್ತಾರ? ಅವನ್ ದಶಾವತಾರ ಇರ್ತದ, 1000 ರೂಪ ಇದೆ, ಲಕ್ಷ ರೂಪ ಇದೆ, ಕೋಟಿ, ಅನಂತ, ಇಷ್ಟು ರೂಪಗಳಿದೆ ಅಂತ ಹೇಳ್ತೀವಿ. ಯಾಕೆ ಈ ತರ ಹೇಳ್ತೀವಿ? ಆತರ ಹೇಳಿದ್ರೆ ತಪ್ಪಾಗತ್ತಲ್ಲ. ಯಾಕೆ? ಭೇದ ಚಿಂತನೆ ಮಾಡ್ದಾಗ ಈಗ ಮತ್ಸ್ಯ, ಕೂರ್ಮ ಬೇರೆನೋ ಒಂದೇನೋ? ಒಂದೇ ಅಂತ ಆದ್ರೆ ಯಾಕೆ ಮತ್ಸ್ಯ, ಯಾಕೆ ಕೂರ್ಮ ಅಂತ ಕರಿತೀರಿ? ಕೂರ್ಮನನ್ ಮತ್ಸ್ಯ ಅಂತ ಕರೀರಿ, ಮತ್ಸ್ಯರನ್ ಕೂರ್ಮ ಅಂತ ಕರೀರಿ. ಇನ್ ನರಸಿಂಹ, ಕೃಷ್ಣ, ವಾಮನ ಇದ್ರೆ ವಾಮನನ ಕೃಷ್ಣ ಅಂತ ಕರೀರಿ, ಕೃಷ್ಣನ್ ನರಸಿಂಹ ಅಂತ ಕರೀರಿ. ಯಾಕೆ ಕರಿಬಾರ್ದು? ಯಾಕಂದ್ರೆ ಎಲ್ಲ ಒಂದೇ ತಾನೆ. ಒಂದೇ ಆದ ಕೂಡಲೇ ಶಬ್ದಗಳನ್ನು ಅದ್ರು ಬದ್ರು ಮಾಡ್ಬೋದಲ್ಲ. ಈ ತರ ಎಲ್ಲ ಆಕ್ಷೇಪಗಳ ಅವಕಾಶ ಇದೆ. ಆದ್ರೆ ಅಲ್ಲೇನ್ ಮಾಡ್ತೀವಿ? ಹಾಗಲ್ಲ. ಅವನು ಕೂರ್ಮನಾಗಿ ಬಂದ, ಅದಕ್ಕೊಂದು ಆಕಾರ ಇದೆ. ಆ ಆಕಾರ ನಮ್ಗೆ ಇನ್ನೊಂದ್ ಕಡೆ ಆಕಾರ ಕಾಣ್ತಾ ಇಲ್ಲ ಕೃಷ್ಣನ ಇದ್ದಾಗ. ವಸ್ತುತಃ ಏನಂದ್ರೆ ಒಂದೇ ಭಗವಂತನ ರೂಪದಲ್ಲಿ ಎಲ್ಲಾ ಆಕಾರನೂ ಇದೆ. ಅದನ್ನ ನೋಡ್ಲಿಕ್ಕೆ ನಮಗ್ ಬರ್ತಾ ಇಲ್ಲ, ಅದ್ ನಿಜ. ಅಂತೂ ಇಷ್ಟ ಏನೇ ಇರ್ಲಿ, ದೇವರ ರೂಪ ಎಷ್ಟು ಅಂದ್ರೆ ಅದು ಅನಂತ ಅಂತಾನೆ ಹೇಳ್ತೀವಿ, ತುಂಬಾ ರೂಪನೇ ಅಂತ ಹೇಳ್ತೀವಿ. ಅಲ್ಲ, ಒಬ್ಬನಲ್ಲೇ ಬಹುತ್ವ ಹೇಗೆ? ಒಬ್ಬನೇ ಅನೇಕ ಆಗೋದು ಹೇಗೆ? ಈಗ ಅನೇಕ ಜೀವರಿದ್ದಾರೆ. ಯಾಕೆ? ಒಬ್ಬರಿಗಿಂತ ಇನ್ನೊಬ್ಬ ಬೇರೆ. ಒಬ್ಬನ ವ್ಯಕ್ತಿತ್ವ ಮತ್ತೊಬ್ಬನಲ್ಲಿ ಇರಲ್ಲ, ಭೇದ ಇದೆ. 2 ವಸ್ತು ಬೇರೆ ಬೇರೆ, ಸರ್ವಥಾ ಬೇರೆ ಬೇರೆ. ಅದನ್ನ ಅನಂತ ಜೀವರಾಶಿ ಅಂತ ಹೇಳೋದು ಸರಿ, ಆದ್ರೆ ಅನಂತ ದೇವರು ಅನ್ನೋದು ತಪ್ಪಾಗುತ್ತೆ ಅಂತ ಅನ್ಸತ್ತೆ ಮೇಲ್ನೋಟಕ್ಕೆ. ಆದ್ರೆ ಹಾಗಿಲ್ಲ. ಭಗವಂತನ ಶಕ್ತಿನೇ ಹಾಗೆ. ತಾನು ಒಬ್ಬನೇ ಆದ್ರೂ ಅನೇಕ ರೂಪದಿಂದ ಕಾಣಿಸ್ಕೊಳ್ತಾನೆ ಎಲ್ಲರಿಗೂ. ಇದು ಹೇಗೆ ಅಂದ್ರೆ, ಒಬ್ಬನೇ ಸೂರ್ಯ ಎಲ್ಲರಿಗೂ ಕೂಡ ಕಾಣ್ತಾನೆ. ಆತರ ಒಬ್ಬನೇ ದೇವರು ಎಲ್ಲಾ ಕಡೆ ಇರೋರ್ಗೂ ಕಾಣ್ತಾನೆ. ಅನೇಕ ಅನ್ನೋ ರೀತಿ ಅರ್ಥ ಆಗುತ್ತೆ. ಯಾಕೆ? ಎಲ್ಲಿ ಸೂರ್ಯ ಇದ್ದಾನೆ? ಈ ಭೂಭಾಗದಲ್ಲೂ ಸೂರ್ಯ ಇದ್ದಾನೆ, ಇನ್ನೊಂದ್ ದೇಶದಲ್ಲೂ ಸೂರ್ಯ ಇದ್ದಾನೆ, ಮತ್ತೊಂದ್ ದೇಶದಲ್ಲೂ ಸೂರ್ಯ ಇದ್ದಾನೆ. ಎಷ್ಟು ಸೂರ್ಯನಪ್ಪ ಅಂದ್ರೆ ಇವನು ಒಬ್ಬನೇ. ಆದ್ರೆ ತನ್ನ ರೂಪಗಳನ್ನ ಒಂದೊಂದ್ ಕಡೆ ಒಂದೊಂದ್ ತೋರಿಸ್ತಾ ಇರ್ತಾರೆ. ಆತರ ಇಲ್ಲಿ ಭಗವಂತ ತಾನು ತನ್ನ ರೂಪಗಳನ್ನ ಎಲ್ಲಾ ಕಡೆ ತೋರಿಸಿರೋದ್ ನಿಜ. ಹಾಗಂದ ಕೂಡ್ಲೆ ಭೇದವನ್ನ ಒಪ್ಪಿದೀವಿ ಅಲ್ಲಿ. ಪರಮಾತ್ಮನಿಗೂ ಅವನ ಮತ್ಸ್ಯಾದಿ ರೂಪಗಳಿಗೂ ಭೇದವನ್ನು ಒಪ್ಪಿದೀವಿ. ಯಾವ ತರ ಭೇದ ಒಪ್ಪಿದೀವಿ ಅಂದ್ರೆ, ಎರಡು ಒಂದೇನೆ, ಅದ್ರ ಹೆಸರು ಅಷ್ಟೇ ಬೇರೆ ಬೇರೆ ಅಷ್ಟೇ.
ಸುಮ್ನೆ ಮತ್ಸ್ಯ ಕೂರ್ಮ ಅಂತ ಅಷ್ಟು ಹೆಸರಿಂದ ಕರಿತೀವಿ ಅಷ್ಟೇ ಹೊರತು ವಸ್ತುತಃ ಅವನಲ್ಲಿ ನಿಜವಾಗಿ ಏನ್ ಭೇದ ಇಲ್ಲ. ಆದ್ರೆ ಹೆಸರಿನಷ್ಟು ಮಾತ್ರ ಕರಿತೀವಿ ಅಂದ್ರೆ ಅರ್ಥ ಒಂದ್ ವಿಶೇಷ ಶಕ್ತಿ ಇದೆ, ಆ ಶಕ್ತಿಯಿಂದ ಬೇರೆ ಬೇರೆ ಅಂತ ಕರಿತೀವಿ ಅಂತ ಹೀಗಿದೆ. ಹಾಗದೇನಾಯ್ತು, ಒಂದೇ ವಸ್ತು ಆದ್ರೂ ಬೇರೆ ಬೇರೆ ಅಂತ ಕರಿಬಹುದು. ಮತ್ಸ್ಯ ಕೂರ್ಮ ವರಾಹ ಎಲ್ಲ ಭಗವಂತನೇ ಆದ್ರೂ ಭಗವಂತನ ರೂಪ, ಮೂಲ ರೂಪ ಯಾವುದು? ನಾರಾಯಣ ರೂಪ. ಆಮೇಲೆ ಅವತಾರ ರೂಪ ಯಾವುದು? ಮತ್ಸ್ಯ ಕೂರ್ಮ ವರಾಹ ಅಂತ ಬೇರೆ ತರ ಹೇಳ್ತೀವಿ. ಇದು ಹೇಳಲಿಕ್ಕಂತೂ ಬರುತ್ತೋ ಇಲ್ವೋ? ಹಾಗಾದ್ರೆ ಭೇದ ಒಪ್ದಾಗೈತಲ್ಲ. ಭೇದ ಮತ್ತೆ ಅಭೇದ ಎರಡೂ ಒಪ್ತಿದ್ರಿ, ಎಲ್ಲೇ ಮತ್ಸ್ಯಾದಿ ರೂಪಗಳಲ್ಲಿ ಮತ್ತೆ ಪರಮಾತ್ಮನಲ್ಲಿ ಮೂಲ ರೂಪದಲ್ಲಿ ಅಂತ. ಹಾಗಾದ್ರೆ ಅಲ್ಲಿ ಹೇಗೆ ನೀವು ಭೇದ ಅಭೇದ ಎರಡನ್ನೂ ಒಪ್ತಿರೋ, ಅದೇ ತರಹ ಇಲ್ಲೂ ಜೀವರಿಗಾಗ್ಬೇಕಾದ್ರೆ ಜೀವರಿಗೂ ಪರಮಾತ್ಮನಿಗೂ ಭೇದ ಇದೆ, ಅಭೇದನೂ ಇದೆ. ಇಬ್ರು ಒಂದೂ ಹೌದು ಬೇರೆನೂ ಹೌದು. ಹೇಗೆ ಮತ್ಸ್ಯ ಕೂರ್ಮ ವರಾಹಾದಿಗಳ ಜೊತೆಗೆ ಪರಮಾತ್ಮ ಬೇರೆ ಮತ್ತೆ ಒಂದೇ ಅಂತ ಹೇಗೆ ಒಪ್ತಿರೋ ಹಾಗೆ ಅಂತ ಇದು ಆಕ್ಷೇಪ. ಅದಕ್ಕೆ ಹೇಳ್ತಾರೆ, ಇಲ್ಲ ಭೇದಾಭೇದೇಪಿ ಅಭೇದೇನ ದೋಷಾಣಾಮಪಿ ಸಂಭವ. ಈಗ ಭೇದಾಭೇದ ಅಂತ ಒಪ್ಪಿದಿರ್ತಾನೆ, ಜೀವರು ಪರಮಾತ್ಮ ಒಂದು ಅಂತ ಒಪ್ತಿರ್ತಾನೆ, ಒಪ್ಪಿದ್ರೆ ಸಾಕು. ಆಗ ಜೀವರಲ್ಲಿ ಇದ್ದ ದೋಷ ಇಲ್ಲ, ದೇವರಲ್ಲಂತೂ ಬರ್ಲೇಬೇಕು. ಭೇದ ಇರ್ಲಿ, ಭೇದ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅಭೇದ ಒಪ್ಪಿದಿರೋ ಇಲ್ವೋ? ಒಪ್ಪಿದೀವಿ ಇನ್ಮೇಲೆ ಜೀವರಲ್ಲಿ ಯಾವ್ಯಾವ ದೋಷ ಇದೆಯೋ ಅದೆಲ್ಲ ದೇವರಲ್ಲೂ ಬದ್ದೇ ಬರುತ್ತೆ. ಅದರಿಂದ ದೋಷಾಣಾಮಪಿ ಸಂಭವ. ನಾವೇನು ಗುಣಗಳು ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ, ದೇವರಲ್ಲಿ ಗುಣ ಇದೆ, ಅದೇ ದೋಷವನ್ನು ತಂದು ಕೊಟ್ರಿ ನೀವೇ. ಯಾಕೆ ಜೀವ ಮತ್ತೆ ದೇವ ಬೇರೆ ಅಲ್ಲ ಅಂತ ನೀವೇ ಹೇಳಿದಿರಿ ಅಂತ. ಆದ್ರಿಂದ ಎಂದಿಗೂ ಕೂಡ ಪರಮಾತ್ಮನಿಗೂ ಮತ್ತೆ ಜೀವನಿಗೂ ಅಭೇದವನ್ನ ಒಪ್ಪಬಾರದು. ಒಂದೇ ಅಂತ ಯಾವ ಕ್ಷಣದಲ್ಲೂ ಹೇಳ್ಬಾರ್ದು ನಾವು. ಒಂದು ಕ್ಷಣದಲ್ಲಿ ಏನಾದ್ರೂ ನಾನೇ ದೇವರು ಅಂತ ಅಂದುಕೊಂಡ್ಬಿಟ್ರೆ, ಅಥವಾ ನಾನು ದೇವರು ಅಂತ ಅಂದ್ಕೊಟ್ರು ಸಾಕು. ಅಷ್ಟ್ ಅನ್ಕೊಂಡ್ರೆ ಎಲ್ಲಾ ನಿಮ್ಮ ದೋಷಗಳನ್ನ ದೇವರಿಗೆ ಹಾಕ್ದಾಗ ಲೆಕ್ಕ. ಅವಾಗ ದೇವರ ಪೂರ್ಣ ಅವಕೃಪೆಗೆ ಪಾತ್ರರಾಗ್ಬೇಕಾಗ್ತದೆ. ಎಂದಿಗೂ ಚಿಂತನೆ ಮಾಡೋ ಹಾಗೆ ಇಲ್ಲ. ಅಥವಾ ಇನ್ಯಾರನ್ನೋ ಒಬ್ಬ ಅವನೇ ದೇವರು ಅಂತಾನೂ ಅನ್ನೋಂಗಿಲ್ಲ. ಬಾಯಿ ಮಾತಿಗಂದ್ರು ಕೂಡ ಅದು ದೋಷನೇ ಆಗ್ಬಿಡತ್ತೆ. ಆದ್ರೆ ಯಾವ ತರ ಅಂದ್ರೆ ದೋಷ ಇಲ್ಲ, ದೇವರೇ ಅಂದ್ರೆ ದೇವರ ಸನ್ನಿಧಾನ ಪಾತ್ರ ಅನ್ನೋ ಅರ್ಥದಲ್ಲಿ ಇವನು ದೇವರು. ಅಂದ್ರೆ ಈಗ ಗುರುಗಳನ್ನೇ ದೇವರು ಅಂತ ಕರೆಯೋದು, ನಮ್ಗೆ ಗುರುಗಳೇ ದೇವರು ಅಂತ ಕೆಲವರು ಹೇಳ್ತಾ ಇರ್ತಾರೆ. ಗುರುಗಳೇ ದೇವರು ಅಂದ್ರೆ ಏನರ್ಥ? ಆ ಗುರುಗಳಲ್ಲಿ ಆ ದೇವರ ಕಾರುಣ್ಯ ಕಾಣ್ತಾ ಇದೆ, ಅದೇ ದೇವರ ಅನುಗ್ರಹದಿಂದ ಆ ಗುರುಗಳು ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ. ಆ ಶಬ್ದಗಳಿಗೆಲ್ಲ ಹಾಗೆ ಅರ್ಥ ಅಲ್ಲಿ. ಅದನ್ನ ಉತ್ಪ್ರೇಕ್ಷೆ ಮಾಡ್ಬೇಕಾದ್ರೆ ಬೇರೆ ಅರ್ಥ ಇರುತ್ತೆ, ನಿಜವಾದ ಅರ್ಥದಲ್ಲಿ ದೇವರು ಅಂತಂದ್ರೆ ತಪ್ಪೇ ಅದು ಅಂತ. ಇಲ್ಲಿ ಒಂದು ವ್ಯಾಕರಣದ ವಿಚಾರ ಮಾಡ್ತಾರೆ, ಒಂದ್ ಸಣ್ಣದಾಗಿ. ಏನ್ ವಿಚಾರ ಮಾಡ್ತಾರೆ ಅಂದ್ರೆ, ಭೇದೇನ ಸಹಿತೋ ಅಭೇದ ಭೇದಾಭೇದ ಅಂತ. ಈಗ ಭೇದಾಭೇದೇಪಿ ಅಂತ ಅನುವ್ಯಾಖ್ಯಾನದಲ್ಲಿ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು. ಆದ್ರೆ ಭೇದಾಭೇದೇಪಿ ತಪ್ಪಾಗ್ಬಿಡುತ್ತೆ. ಅಲ್ಲಿ ಭೇದಾಭೇದ ಯೋಹೋ ಅಂತ ಆಗ್ಬೇಕು ವಸ್ತುತಃ. ಎರಡು ಬಂದಾಗ ರಾಮಕೃಷ್ಣ ಯೋಹೋ, ಕೃಷ್ಣ ರಾಮ ಯೋಹೋ ಅಂತ ಹೇಳ್ತೀವಿ. ಈ ತರ ಭೇದಾಭೇದ ಅಂತ ಏಕವಚನ ಬಳಸಬಾರ್ದು, ಅದ್ ಎರಡು ತಾನೆ ಅಂತ. ಅದಕ್ಕೇನಂದ್ರೆ ಇದಕ್ಕೆ ಅರ್ಥ ಈ ರೀತಿ ಮಾಡ್ಬೇಕಂತೆ, ಭೇದದಿಂದ ಜೊತೆಗಿರುವ ಅಭೇದ ಅಂತ. ಅವಾಗ ಸರಿ ಹೋಗುತ್ತೆ. ಆವಾಗ ಈ ವ್ಯಾಕರಣದ ವಿರೋಧ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ, ಭೇದದಿಂದ ಕೂಡಿರೋದು ಯಾವುದು? ಅದು ಒಂದೇ, ಅದು ಅಭೇದ. ಅಂದ್ರೆ ಒಂದನ್ನ ಹೇಳಲಿಕ್ಕೆ ಅಲ್ಲಿ ಮುಖ್ಯತ್ವವನ್ನ ಅಲ್ಲಿ ತೋರಿಸಿದ್ದಾರೆ, ಒಂದನ್ನ ಹೇಳಲಿಕ್ಕೆ. ಇದಕ್ಕೆ ಉದಾಹರಣೆ ಕೊಡೋದಿದ್ರೆ, ಈಗ ಲಕ್ಷ್ಮೀ ನಾರಾಯಣಂ ವಂದೇ ಅಂತ ಒಂದು ಶ್ಲೋಕ, ಲಕ್ಷ್ಮೀ ನಾರಾಯಣಂ ವಂದೇ ಅಂತ ಹೇಳ್ತೀವಿ. ಲಕ್ಷ್ಮೀ ನಾರಾಯಣಂ ಅಂತ ಹೇಳ್ಬೇಕಾ, ಲಕ್ಷ್ಮೀ ನಾರಾಯಣೌ ಅಂತ ಹೇಳ್ಬೇಕು ಅಂತ ಒಂದು ಪ್ರಶ್ನೆ. ಯಾಕೆ ಅಂದ್ರೆ, ಲಕ್ಷ್ಮೀ ನಾರಾಯಣ ಇಬ್ರೋ ಒಬ್ರೇನೋ ಅಂತ ಪ್ರಶ್ನೆ. ಖಂಡಿತ ಬೇರೆ ಬೇರೆನ, ಅಲ್ಲೇನೋ ಅಭೇದ ಇಲ್ಲ. ಲಕ್ಷ್ಮೀ ಬೇರೆ, ನಾರಾಯಣ ಬೇರೆನೆ. ಆದ್ರಿಂದ ಲಕ್ಷ್ಮೀ ನಾರಾಯಣಂ ಒಂದೇ ಅಂತ ಏಕವಚನ ಹೇಗೆ ಹೇಳ್ಬೋದು? ತಪ್ಪಾಗ್ಬಿಡುತ್ತೆ. ಲಕ್ಷ್ಮೀ ನಾರಾಯಣಂ ಅಂದ್ರೆ ಒಬ್ಬನೇ ಆದ್ನಲ್ವ, ಅದನ್ನ ತಪ್ಪಾಯ್ತು ಅಂತಂದ್ರೆ ಅದಕ್ಕೆ ಹೇಳ್ತೀವಿ ಇಲ್ಲ, ಹಾಗಾದ್ರೆ ಲಕ್ಷ್ಮೀ ನಾರಾಯಣವು ಒಂದೇ ಅಂತ ಹೇಳಿ ಶ್ಲೋಕ ಏನ್ ತಪ್ಪಾಗಲ್ಲ. ಲಕ್ಷ್ಮೀ ನಾರಾಯಣವು ಒಂದೇನು ಸರಿ, ಲಕ್ಷ್ಮೀ ನಾರಾಯಣಂ ಒಂದೇನು ಸರಿ ಅಂದ್ರೆ ಇಲ್ಲ, ಲಕ್ಷ್ಮೀ ನಾರಾಯಣವು ಸರಿ. ಯಾಕೆ? ಲಕ್ಷ್ಮಿ ಮತ್ತೆ ಪರಮಾತ್ಮ ನಾರಾಯಣ ಇಬ್ಬರಿಗೂ ಭೇದ ಇದೆ ಅಂತ. ಆ ಸಂದರ್ಭದಲ್ಲಿ ಏನ್ ಉತ್ತರ ಕೊಡ್ಬೇಕು? ಆ ತರ ಇಲ್ಲಿ ಆಕ್ಷೇಪ ಮಾಡ್ತಾರೆ. ಭೇದಾಭೇದ ಅಂತ ಏನಕ್ಕೆ ಹೇಳ್ತೀರಿ? ಭೇದಾಭೇದ ಯೋಹೋ ಅಂತ ಇಲ್ಲಿ ಹೇಳಿ, ಭೇದಾಭೇದೌ ಭೇದಾಭೇದಯೋ ಹಾಗೆ ಲಕ್ಷ್ಮೀನಾರಾಯಣವು ಅಂತ ಹೇಳ್ಬೇಕಲ್ವ. ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ ಏನಂದ್ರೆ, ಅಲ್ಲಿ ಲಕ್ಷ್ಮೀ ನಾರಾಯಣ ಅಂತ ಯಾಕೆ ಲಕ್ಷ್ಮಿಯನ್ನ ಪ್ರತ್ಯೇಕ ನಮಸ್ಕಾರ ಮಾಡ್ಲಿಲ್ಲ ಅಂತ ಹೇಳಿದಾಗ ಒಂದು ಕಾರಣ ಕೊಡ್ತಾರೆ. ಯಾವತ್ತು ಲಕ್ಷ್ಮೀ ದೇವಿಗೆ ಪ್ರತ್ಯೇಕ ನಮಸ್ಕಾರ ಮಾಡಿದ್ರೆ ಇಷ್ಟ ಆಗಲ್ವಂತೆ, ದೇವರ ಜೊತೆಗೆ ಲಕ್ಷ್ಮಿಗೆ ನಮಸ್ಕಾರ ಮಾಡಿದ್ರೆ ಇಷ್ಟ. ಅಂದ್ರೆ ದೇವರ ಜೊತೆಗಿರುವಂತಹ ಲಕ್ಷ್ಮಿ, ದೇವರ ಸೇವೆಯನ್ನ ಮಾಡ್ತಾ ಇರುವಂತಹ ಲಕ್ಷ್ಮಿಯಿಂದ ಅವಳು ಖುಷಿ ಅಂತೆ ಲಕ್ಷ್ಮೀ ದೇವಿಗೆ.
ಅಂದ್ರೆ ಉಪಸರ್ಜನ ಅಂತ ಹೇಳ್ತಾರೆ. ಇದೆಲ್ಲ ಪ್ರಮಾಣ ಪದ್ಧತಿ ಬೇರೆ ಬೇರೆ ಗ್ರಂಥದಲ್ಲಿ ಬರುತ್ತೆ ವಿಷಯ. ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಭಗವಂತನ ಉಪಸರ್ಜನ, ಭಗವಂತನಿಗೆ ಸೇವೆಯನ್ನ ಮಾಡ್ತಾ ಅಪ್ರಧಾನಳಾಗಿದ್ದಾಳೆ ಲಕ್ಷ್ಮಿ ಅಂದ್ರೆ ಅವಳಿಗೆ ಸಂತೋಷ. ಗಂಡನಿಗಿಂತ ಜಾಸ್ತಿ ಸ್ಥಾನಮಾನ ಕೊಟ್ರೆ ಅವಳಿಗೆ ಖುಷಿ ಆಗಲ್ಲ, ಇನ್ನು ಅವಕೃಪೆಗೆ ಪಾತ್ರರಾಗ್ಬೇಕಾಗತ್ ನಾವು. ಅಲ್ಲೇನ್ ಅರ್ಥ ಕೊನೆಗೆ ಅಂದ್ರೆ ಲಕ್ಷ್ಮೀ ನಾರಾಯಣ ಅಂದ್ರೆ ಲಕ್ಷ್ಮಿ ಅಮುಖ್ಯ, ಅದು ಜಾಸ್ತಿ ಮುಖ್ಯ ಅಲ್ಲ. ಲಕ್ಷ್ಮಿಯ ಜೊತೆಗಿರುವ ನಾರಾಯಣನಿಗೆ ನಮಸ್ಕಾರ ಅಂತ. ಹಾಗಾದ್ರೆ ಲಕ್ಷ್ಮಿ ಬಂದೋ ಇಲ್ವೋ, ಬಂದ್ಲು ನಿಜ. ಅದು ಲಕ್ಷ್ಮಿ ಜೊತೆಗಿರುವ ನಾರಾಯಣನಿಗೆ ನಮಸ್ಕಾರ ಅಂದಾಗ ಒಂದೇ ಬರುತ್ತೆ, ಅಲ್ಲಿ ಎರಡು ಬರಲ್ಲ, ಒಂದೇ ಪ್ರಧಾನ, ಅದು ನಾರಾಯಣ. ಲಕ್ಷ್ಮೀ ನಾರಾಯಣಂ ಅಂದ್ರೆ ಲಕ್ಷ್ಮೀ ಸಹಿತನಾದ ನಾರಾಯಣನಿಗೆ ನಮಸ್ಕಾರ, ಅದು ಏಕವಚನ, ಒಂದೇ ಅಂತ ಹೇಳ್ತೀವಿ ಅಲ್ಲಿ. ಅದೇ ತರ ಇಲ್ಲಿ ಭೇದೇನ ಸಹಿತ ಅಭೇದ, ಭೇದದ ಜೊತೆಗಿರುವ ಅಭೇದ, ಅಲ್ಲಿ ಲಕ್ಷ್ಮಿಯ ಜೊತೆಗಿರುವ ನಾರಾಯಣ ಅಂದಾಗ ಏಕವಚನನೇ ಬಳಸ್ತೀವಿ, ಅಲ್ಲಿ ನಾರಾಯಣವು ಅಂತ ಹೇಳಲ್ಲ. ಹಾಗೆ ಇಲ್ಲಿ ಭೇದದಿಂದ ಸಹಿತವಾಗಿರೋ ಅಭೇದ ಅಂದ್ರೆ ಅವರು ಮನಸ್ಸಿನಲ್ಲಿ ಏನ್ ಇಟ್ಕೊಂಡಿದ್ದಾರೆ ಅಂದ್ರೆ ಈ ಪೂರ್ವ ಪಕ್ಷಿಗಳು, ದೇವರು ಜೀವರು ಬೇರೆ ಅಲ್ಲ, ಅದು ಒಬ್ರೆ. ಆದ್ರೆ ಸುಮ್ನೆ ಭೇದನೂ ಒಪ್ಕೊಂಬೋಣ ಜೊತೆಗೆ ಅಂತ, ಯಾಕಂದ್ರೆ ದೋಷ ಹೇಳ್ಬಿಡ್ತೀವಲ್ಲ ಅಂತ. ಅದಕ್ಕೆ ಸುಮ್ನೆ ಭೇದಕ್ಕೆ ಅಷ್ಟು ಮಹತ್ವ ಇಲ್ಲ. ಹೇಗ ಲಕ್ಷ್ಮೀ ನಾರಾಯಣರಲ್ಲಿ ಲಕ್ಷ್ಮಿಗೆ ನಾರಾಯಣ ತರ ಮಹತ್ವ ಇಲ್ಲ, ಬೇಕು. ಲಕ್ಷ್ಮಿ ಜೊತೆಗೆ ಉಪಾಸನೆ ಮಾಡ್ಬೇಕು, ಲಕ್ಷ್ಮಿಗೆ ಮಹತ್ವ ಇದೆ, ಅದು ನಮಗಂತೂ ಮಹತ್ವ ಇದ್ದೇ ಇದೆ. ಅಂತೂ ನಾರಾಯಣನಿಗೆ ಹೋಲಿಸಿದಾಗ ಲಕ್ಷ್ಮಿಗೆ ಮಹತ್ವ ಇಲ್ಲ ಅಷ್ಟು, ಯಾಕೆ ನಾರಾಯಣ ಸರ್ವೋತ್ತಮ ಆದ್ರಿಂದ. ಹಾಗೆ ಇಲ್ಲಿ ಭೇದ ಅಭೇದ ಬಂದ್ರೆ ಅಭೇದ ನಾರಾಯಣನ್ ತರ ಇವ್ರಿಗೆ, ಯಾರಿಗೆ ಪೂರ್ವ ಪಕ್ಷಿಗಳಿಗೆ, ಭೇದ ಲಕ್ಷ್ಮಿ ತರ, ಅದು ಅಪ್ರಧಾನ ಅಂತ ಇವ್ರ ಲೆಕ್ಕ. ಹಾಗಾಗಿ ಭೇದೇನ ಸಹಿತೋ ಅಭೇದ ಭೇದಾಭೇದ ಅಂತ ಈ ರೀತಿ ವಿವರಣೆಯನ್ನ ಮಾಡಿದ್ರು. ಅಥವಾ ಇದೊಂದು ಉತ್ತರ ಕೊಡ್ತಾರೆ, ವಿಪ್ರತಿಷಿದ್ಧಂಚ ಅನಧಿಕರಣವಾಚಿ ಅಂತ ಒಂದು ವ್ಯಾಕರಣದ ಸೂತ್ರ ಇದು. ಈ ವ್ಯಾಕರಣ ಸೂತ್ರದಲ್ಲಿ ಏನ್ ಹೇಳಿದ್ದಾರೆ, ವಿಪ್ರತಿಷಿದ್ಧಂ ಅಂದ್ರೆ ವಿರುದ್ಧ ಅಂತ ತೋರುತ್ತೆ, ವಿರುದ್ಧವಾದ ಅರ್ಥವನ್ನ ಕೊಡುವಂತ ಪದಗಳನ್ನ ಸೇರಿಸ್ಲಿಕ್ಕೆ ಬರಲ್ಲ ವಸ್ತುತಃ. ಈಗ ಭೇದ ಅಭೇದ ಎರಡು ಒಟ್ಟಿಗೆ ಒಂದ್ ಕಡೆ ಹೆಂಗಿರುತ್ತೆ, ಇವ್ರು ಮೂರ್ಖ ಬುದ್ಧಿವಂತ, ಇದ್ ಹೆಂಗ್ ಸಾಧ್ಯ? ಮೂರ್ಖತನ ಬುದ್ಧಿ ಮತ್ತೆ ಎರಡು ಒಂದೇ ಕಡೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಾ ಅವ್ನ್ ಮೂರ್ಖ, ಒಂದಾ ಬುದ್ಧಿವಂತ. ಇಲ್ಲ ಸ್ವಲ್ಪ ಮೂರ್ಖ ಸ್ವಲ್ಪ ಬುದ್ಧಿವಂತ ಅಂದ್ರೆ ಏನಂತ, ಕೆಲವು ವಿಷಯದಲ್ಲಿ ಮೂರ್ಖತನ ಇದೆ, ಕೆಲವು ವಿಷಯದಲ್ಲಿ ಬುದ್ಧಿವಂತಿಕೆ ಇದೆ ಅಂತ, ಅದು ಬೇರೆ ವಿಷಯ, ಅದು ವಿಷಯ ಭೇದೇನ. ಒಂದೇ ವಿಷಯ ತಗೊಂಡ್ರೆ ಒಂದೇ ವಿಷಯದಲ್ಲಿ ಒಂದ ಪೂರ್ಣ ಬುದ್ಧಿವಂತ, ಒಂದ ಮೂರ್ಖ, ಎರಡಲ್ಲಿ ಒಂದೇ ಹೇಳ್ಬೇಕು. ಎರಡಲ್ಲಿ ಒಂದೇ ಹೇಳುವಂತ ಸಂದರ್ಭ ಬಂದಾಗ ಮೂರ್ಖತನ ಮತ್ತೆ ಬುದ್ಧಿವಂತಿಕೆ ಎರಡು ಒಂದೇ ಕಡೆ ಇರ್ಲಿಕ್ಕೆ ಆಗಲ್ಲ. ಆಗ ಎರಡು ಅರ್ಥ ಕೊಡುವಂತ ಶಬ್ದನ ಸೇರಿಸಬಾರ್ದು ಆ ಶಾಸ್ತ್ರದ ಪ್ರಕಾರ. ಹಾಗೆ ಇಲ್ಲಿ ಭೇದ ಮತ್ತೆ ಅಭೇದ ಎರಡನ್ನೂ ಒಟ್ಟಿಗೆ ಹಾಗೆ ಸೇರಿಸಿ ಶಬ್ದವನ್ನು ಬಳಸೋ ಹಾಗಿಲ್ಲ. ಮತ್ತೆ ಹೇಗ್ ಬಳಸೋದು ಅಂತ ಒಂದು ಸಣ್ಣ ಪ್ರಶ್ನೆ. ಅದು ಸಮಾಸ ಮಾಡ್ಲಿಕ್ಕೆ ಬರಲ್ಲ, ಅಂದ್ರೆ ಎರಡೂ ಪದಗಳನ್ನು ಸೇರಿಸಿ ಒಂದ್ ಪದ ಮಾಡ್ಲಿಕ್ಕೆ ಬರಲ್ಲ ಅಂತ ಇದು ಶಾಸ್ತ್ರದ ನಿಯಮ. ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗೇನಿಲ್ಲ. ಶೀತೋಷ್ಣಂ ಅಂತ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ. ಶೀತ ಉಷ್ಣ ಎರಡೂ ವಿರುದ್ಧ ನಮಗ್ ಗೊತ್ತಿದೆ, ಉಷ್ಣ ಬೇರೆ ಶೀತ, ಅದು ಆಗೋದಿಲ್ಲ, ಬಿಸಿಲು ಇನ್ನೊಂದು ತಂಪು. ಆದ್ರೆ ಶೀತ ಉಷ್ಣ ಅಂತ ಸೇರಿಸಿ ಶೀತೋಷ್ಣಂ ಅಂತ ಬಳಸ್ತಾರೆ. ಹಾಗಾದ್ರೆ ಅಲ್ಲಿ ಹೇಗ್ ಬಳಸಿದ್ರು, ಅದೇ ತರ ಇಲ್ಲೂ ಕೂಡ ಅಂತ. ಅಂದ್ರೆ ಒಂದೊಂದು ವಿಷಯಕ್ಕೂ ಕೂಡ ಪ್ರಮಾಣ ಕೊಡದೇನೆ ಮಾತಾಡಲ್ಲ ಜಯತೀರ್ಥರು, ಪ್ರಮಾಣ ಕೊಟ್ಟು ಮಧ್ವಾಚಾರ್ಯರ ಈ ಪದ ಸರಿಯಾಗೇ ಇದೆ ಅಂತ ತೋರಿಸ್ತಾರೆ. ಅದನ್ನ ಇಲ್ಲಿ ಹೇಳಿದ್ದಾರೆ. ಇದನ್ನ ವಿಪ್ರತಿಷಿದ್ಧಂ ಚ ಅನಧಿಕರಣ ವಾಚಿ ಅಂತ ಇನ್ನೊಂದು ಉದಾಹರಣೆಗಳು ಕೂಡ ಇದೆ. ಅಹಿನಕುಲಂ ಅಂತ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ ವ್ಯಾಕರಣದಲ್ಲಿ. ಅಹಿನಕುಲಂ ಅನ್ನೋದಕ್ಕೆ ಏನರ್ಥ, ಅಹಿದ ಹಾವು, ನಕುಲ ಅಂದ್ರೆ ಮುಂಗ್ಸಿ ಅಂತ ಅರ್ಥ. ಹಾವು ಮುಂಗ್ಸಿ ಒಟ್ಟಿಗೆ ಹೇಗಿರೋದು, ಒಟ್ಟಿಗೆ ಇರತ್ತೆ ವಸ್ತುತ, ಇಲ್ಲಾಂದ್ರೆ ಅದು ಒಂದನ್ನ ಇನ್ನೊಂದು ಹೊಡಿಬೇಕಲ್ಲ. ಒಂದೇ ದೇಶದಲ್ಲಿ ಎರಡು ಇರುತ್ತೆ, ಒಂದೇ ಕಡೆ ಎರಡು ಭೇಟಿ ಆದ್ರೆ ಅವಾಗ ಹಾವು ಮುಂಗ್ಸಿ ಗಲಾಟೆ ಮಾಡ್ಕೊಳುತ್ತೆ, ಆಗ ಮುಂಗ್ಸಿ ಗೆಲ್ಲುತ್ತೆ, ಹಾವು ಸೋಲುತ್ತೆ, ಇದೆಲ್ಲ ಆಗತ್ತೆ. ಅಂತೂ ಅಹಿನಕುಲ ಯಾವತ್ತು ವಿರುದ್ಧ. ಅದ್ ಎರಡನ್ನು ಒಂದು ಪದದಲ್ಲಿ ಹೇಗೆ ಹಾಕ್ಬೋದು, ತೊಂದ್ರೆ ಇಲ್ಲ, ಅದಕ್ಕೆ ನಿಯಮ ಇದೆ ಪಾಣಿನಿ ಸೂತ್ರದಲ್ಲಿ ವ್ಯಾಕರಣದಲ್ಲಿ. ಅದರಿಂದ ಅಹಿನಕುಲಂ ಅಂತ ಬಳಸ್ಬೋದು, ಶೀತೋಷ್ಣಂ ಅಂತ ಬಳಸ್ಬೋದು, ಹಾಗೆ ಭೇದ ಅಭೇದ ಎರಡನ್ನು ಬಳಸ್ಬೋದು. ವಿರುದ್ಧವಾಗಿರೋದನ್ನು ಸೇರಿಸಿ ಒಂದು ಪದ ಮಾಡಿ ಹೇಳ್ಬೋದು ಅಂತ ಇಷ್ಟ ಅಭಿಪ್ರಾಯ. ಇದಾದ್ಮೇಲೆ ತತಶ್ಚ ಅದರಿಂದ ಏನಾಯ್ತು ಅಂದ್ರೆ ಅಭೇದೇನ ದೋಷಾಣ ಅಪಿ ಸಂಭವ. ಅದರಿಂದ ದೇವರಿಗೂ ಮತ್ತೆ ಜೀವರಿಗೆ ನೀವು ಒಂದೇ ಅಂದ್ರೆ ಇಬ್ರು ಒಂದೇ ಅಂತ ಒಪ್ಪೋದಿದ್ರೆ ಜೀವನಲ್ಲಿರೋ ದೋಷ ಇಲ್ಲ ದೇವರಿಗೆ ಬರ್ಲಿ, ಇದತ್ತು ಆಕ್ಷೇಪ ಇದ್ದೇನೆ ಅಲ್ಲ. ಅದಕ್ಕೋಸ್ಕರನೇ ತಾನೇ ನಾವು ಭೇದ ಒಪ್ಪಿದ್ದು. ನಾವು ಜೀವ ಮತ್ತೆ ದೇವರು ಒಂದೇ ಶುದ್ಧ ಅಂದ್ರೆ ಒಂದೇ, ಯಾವಾಗ್ಲೂ ಒಂದೇ ಅಂತ ಒಪ್ಪಿದ್ರೆ ತಪ್ಪಾಗತ್ತೆ. ಭೇದನೂ ಇದೆ, ಜೀವನ ಬೇರೆ ಪರಮಾತ್ಮ ಬೇರೆ ಅಂತ ಅದನ್ನೂ ಒಪ್ಪಿದೀವಿ ಅಂದ್ರೆ ಅದನ್ನ ಪರಿಹಾರ ಆಗತ್ತೆ. ಅಂದ್ರೆ ತರ್ಹಿ ಕಿಂ ಅಜಾಗಲ ಸ್ತನಾಯಿತೇನ ಅಭೇದೇನ ಇತಿ.
ಹಾಗಾದ್ರೆ ಭೇದ ಒಪ್ಪಿದಾಗ ಏನೂ ದೋಷ ಇಲ್ಲ ಅಂತ ತಾನೆ. ಅಂದ್ರೆ ದೇವರು ಬೇರೆ ಜೀವ ಬೇರೆ ಅಂದಾಗ ಜೀವನಲ್ಲಿರೋ ದೋಷ ದೇವರಲ್ಲಿ ಏನ್ ಬರಲ್ಲ, ನಿಜ. ಹಾಗಾದ್ರೆ ಅಭೇದವನ್ನ ಯಾಕೆ ಒಪ್ತೀರಿ? ಅದು ಬೇಕಾಗಿಲ್ಲ. ಇಲ್ಲ, ಅಭೇದ ಯಾಕೆ ಒಪ್ತೀವಿ ಅಂತಂದ್ರೆ ನಿಜವಾಗಿರೋದು ಜೀವ ದೇವರು ಒಂದೇ. ಆ ನಿಜವಾಗಿರೋ ಅಂಶನ ಹೇಳ್ಬೇಕಲ್ಲ. ಮತ್ ನಿಜವಾಗಿರೋದು ಅಂದ್ರೆ ಅದನ್ನೇ ಹೇಳಿ. ಸುಳ್ಳಾಗಿರೋದು ಯಾಕೆ ಭೇದವನ್ನ ಹೇಳ್ತೀರಿ? ಹಾಗಾದ್ರೆ ಭೇದ ಸುಳ್ಳು ಅಂತ ಆದ್ರೆ ಹಾಗಾದ್ರೆ ನಿಜವಾಗಿ ಜೀವ ಪರಮಾತ್ಮ ಒಂದೇ ಅಂತ ಆಯ್ತು. ಆ ಜೀವನದಲ್ಲಿರೋ ದೋಷ ಎಲ್ಲ ದೇವರಲ್ಲೂ ಬಂತು, ಸಿಗಾಕೊಂಡ್ರು. ಅದಕ್ಕೊಂದ್ ಮಾತು ಹೇಳ್ತಾರೆ, ಒಂದ್ ವೇಳೆ ಜೀವರಿಗೂ ಪರಮಾತ್ಮನಿಗೂ ಭೇದವನ್ನ ನೀವ್ ಒಪ್ಪಿದ್ರೆ, ಅಂದ್ರೆ ಯಾರಿಗೆ? ಪೂರ್ವ ಪಕ್ಷಿಗಳಿಗೆ. ಅವ್ರು ಒಪ್ಪಿದ್ರೆ ಕಿಂ ಅಜಾಗಲ ಸ್ತನಾಯಿತೇನ ಅಭೇದೇನ, ಅಭೇದವನ್ನ ಯಾಕೆ ಒಪ್ತೀರಿ? ಅದನ್ನ ಬಿಟ್ಟು ಹಾಕಿ ಅಂತ. ಅದು ಅಜಾಗಲ ಸ್ತನ ಅಂದ್ರೆ ಏನರ್ಥ? ಈ ಅಜ ಅಂದ್ರೆ ಆಡು ಅಂತ ಅರ್ಥ. ಸ್ತನ ಅಂದ್ರೇನು? ಈಗ ಈ ಹಸುಗಳಿಂದ ಹಾಲು ಬರುತ್ತೆ. ಯಾವ್ದ್ರಿಂದ? ಹಸುವಿನ ಸ್ತನ ಭಾಗದಿಂದ ಹಾಲು ಬರುತ್ತೆ. ಆದ್ರೆ ಅಜ ಏನಿದೆಯಲ್ಲ, ಆಡಿಗೂ ಕೂಡ ಸ್ತನ ಇದೆ, ಅಂದ್ರೆ ಆ ತರ ಭಾಗ ಇದೆ. ಎಲ್ಲಿದೆ ಅಂದ್ರೆ ಅಜಾಗಲ ಸ್ತನ ಅಂತ. ಅಜ ಕಂಠ, ಆ ಆಡಿನ ಕಂಠ ಇರುತ್ತಲ್ಲ, ಅಲ್ಲಿ ಸ್ತನದಂತೆ ಭಾಗ ಇದೆ, ದೊಡ್ಡ ಭಾಗ ಇದೆ ಅಂತ ಅರ್ಥ. ಅದರಿಂದ ಏನಾದ್ರು ಉಪಯೋಗ ಇದೆಯಾ? ಏನು ಉಪಯೋಗ ಇಲ್ಲ. ಹಸುವಿನ ಸ್ತನದಿಂದ ಹಾಲು ಸಿಗುತ್ತೆ. ಆದ್ರೆ ಅಜಾಗಲ ಅಂದ್ರೆ ಆಡಿನ ಗಲ, ಆ ಕುತ್ತಿಗೆಯಲ್ಲಿರುವಂತ ಆ ಸ್ತನದಂತೆ ಇರುವಂತ ಭಾಗ, ಅದೇನು ಉಪಯೋಗ ಇಲ್ಲ. ಅದ್ರಿಂದ ಏನ್ ಕಾರ್ಯ ಆಗೋದಿಲ್ಲ. ಅಂದ್ರೆ ಸುಮ್ನೆ ಒಪ್ಪಿರೋದಷ್ಟೇ, ಸುಮ್ನೆ ಇರೋದಷ್ಟೇ, ಇದೇನ್ ಕೆಲಸ ಆಗೋದಿಲ್ವಲ್ಲ, ವ್ಯರ್ಥ ಅಂತ. ಅದನ್ನ ಇಲ್ಲಿ ಶಬ್ದವನ್ನ ಹಾಕಿದ್ದಾರೆ. ಕಿಂ ಅಜಾಗಲ ಸ್ತನಾಯಿತೇನ ಅಭೇದೇನ. ಈ ತರ ಯಾಕೆ ಮಾತಾಡ್ತೀರಿ? ವ್ಯರ್ಥವಾಗಿ ಅಭೇದವನ್ನ ಯಾಕೆ ಒಪ್ತೀರಿ ದೇವರಿಗೆ? ಅದನ್ನ ಏನ್ ಕೆಲಸ ಆಗಲ್ಲ ಅಂದ್ರೆ ಅದಿದ್ದೇನು ಉಪಯೋಗ ಅಂತ ಈ ಅರ್ಥದಲ್ಲಿ. ಅಜಾಗಲ ಇರ್ಬೋದು, ಅಜಾಗಲಸ್ತನ ಇರ್ಬೋದು, ಅದನ್ನ ಏನು ಉಪಯೋಗ? ಅದನ್ನ ಏನು ಉಪಯೋಗ ಇಲ್ಲ. ಅದೇ ತರ ದೇವರಿಗೂ ಜೀವರಿಗೂ ಅಭೇದ ಒಪ್ಪಿದ್ರೆ ದೋಷವನ್ನು ಒಪ್ಪಿ ದೇವರಿಗೆ, ಅದು ಒಪ್ಪಲ್ಲ ಆದ್ರೆ ಅಭೇದ ಒಪ್ತೀವಿ, ಇದಕ್ಕೇನರ್ಥ? ಅದ್ರಿಂದ ಅಭೇದವನ್ನು ಒಪ್ಪೋದೇ ಬೇಡ, ಅದನ್ನ ಭೇದವನ್ನೇ ಒಪ್ಪಿ ಅಂತ. ಹೀಗೆ ಇದರ ನಿರೂಪಣೆ. ಇನ್ನೂ ಕೆಲವು ವಿಷಯಗಳಿದೆ, ಅದನ್ನ ನಾಳೆ ದಿವಸ ಪುನಃ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀರಿ. ಶ್ರೀಕೃಷ್ಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯರೇ.